ಸಂಸದ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಆಕ್ರೋಶಗಳನ್ನು ಹೊರಗಾಕ್ತಿದ್ದಾರೆ. ಗುತ್ತಿಗೆದಾರರ ಸಂಘ ಇನ್ನು ಕ್ರಷರ್ ಮಾಲೀಕರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಆಕ್ರೋಶದ ಸುರಿಮಳೆ ಈಗ ವ್ಯಕ್ತವಾಗ್ತಿದೆ. ಗುತ್ತಿಗೆದಾರರ ಸಂಘ ಮತ್ತು ಕ್ರಷರ್ ಮಾಲೀಕರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಪುಷ್ಪ ಚಿತ್ರದ ತರ ಸಿಂಡಿಕೇಟ್ ಅನ್ನ ಹುಟ್ಟ ಹಾಕ್ತಿದ್ದಾರೆ ಇವರು. ಸಂಸದ ರಾಜಶೇಖರ್ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಸರಿಯಾದಂತ ವ್ಯವಸ್ಥೆಗಳು ಇಲ್ಲ ಅನ್ನೋದಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಗುತ್ತಿಗೆದಾರರು ಸಂಸದರ ವಿರುದ್ಧ ತಮ್ಮ ಅಸಮಾಧಾನ ಹೊರಗಾಕ್ತಿದ್ದಾರೆ. ಗುತ್ತಿಗೆದಾರರು ಇನ್ನು ಜೆಡಿಎಸ್ನ ಭುವಾರೆಡ್ಡಿಯೂ ಕೂಡ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸರಿಯಾದಂತ ವ್ಯವಸ್ಥೆ ಇಲ್ಲ, ತಮಗೂ ಬೇಕಾದ ಹಾಗೆ ಇಲ್ಲಿ ಸಿಂಡಿಕೇಟ್ ಅನ್ನ ಮಾಡ್ಕೊಂತಿದ್ದಾರೆ. ಅಂದ್ರೆ ಯಾರಿಗೆ ಬೇಕು ಅವ್ರಿಗೆ ಕೆಲಸ ಕೊಡುವುದು ಅಥವಾ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಕೆಲಸಗಳು ಇಲ್ಲಿ ಸಸೂತ್ರವಾಗಿ ಆಗ್ತಾ ಇಲ್ಲ ಅನ್ನೋದಾಗಿ ಕೊಪ್ಪಳದ ಸಂಸದರು ಈಗ ಬಹಳಷ್ಟು ಅಸಮಾಧಾನಗಳನ್ನ ಹೊರಗಾಕ್ತಿದ್ದಾರೆ. ಅಲ್ಲಿನ ಗುತ್ತಿಗೆದಾರರು ಅವ್ರಿಗೆ ಬೇಕಾದ ಕೆಲಸಗಳಿಲ್ಲ ಆಗುತ್ತೆ, ಸರಿಯಾದಂತ ವ್ಯವಸ್ಥೆಗಳು ಇಲ್ಲ ಅನ್ನುವಂತ ಅಸಮಾಧಾನದ ಮಾತುಗಳನ್ನ ಆಡಿರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಇದ್ವಿ ನೋಡಿ. ರಾಜಶೇಖರ ಪ್ರೇರಣಾ ಸಂಸ್ಥೆಯನ್ನ ಹುಟ್ಟ ಹಾಕಿದ್ದಾರೆ. ಇದು ಕ್ರಷರ್ ಓನರ್ಸ್ ಅವರ ಸ್ವತಂತ್ರವನ್ನ ಕಳೆದುಕೊಳ್ತಾ ಇದೆ, ಅದನ್ನ ಕಸಿಯುವಂತ ಕೆಲಸ ಆಗ್ತಿದೆ. ಎಲ್ಲಾ ಮಾಲೀಕರು ಪ್ರೇರಣಾಗೆ ಈ ಕಾಂಟ್ರಾಕ್ಟ್ ಗಳನ್ನ ಕೊಡಬೇಕಾಗತ್ತೆ. ಪ್ರೇರಣಾ ಮೂಲಕ ಗುತ್ತಿಗೆದಾರರು ಜೊತೆಲಿ ಸಾರ್ವಜನಿಕರು ಕಾಂಕ್ರೀಟ್ ಅನ್ನ ಖರೀದಿಸಬೇಕಾಗಿದೆ. ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನೋದಾಗಿ ಅಸಮಾಧಾನ ಹೊರಗಾಗ್ತಿದ್ದಾರೆ. ಸರ್ವಾಧಿಕಾರ ಧೋರಣೆ ಸರಿಯಲ್ಲ ಅನ್ನೋದಾಗಿ ಈಗ ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು, ಕೂಡಲೇ ಇದನ್ನ ಕೈ ಬಿಡಬೇಕನ್ನೋದಾಗಿ ಆಕ್ರೋಶದ ಮಾತುಗಳು ಹೊರಬರ್ತಿರೋದು. ಗುತ್ತಿಗೆದಾರರು ಕ್ರಷರ್ ಮಾಲೀಕರು ಎಚ್ಚರಿಕೆ ಕೊಡ್ತಿದ್ದಾರೆ ಈಗ ಸಂಸದರಿಗೆ. ಅಂದ್ರೆ ಅವರು ಪ್ರೇರಣಾ ಸಂಸ್ಥೆಯನ್ನ ಹುಟ್ಟ ಹಾಕಿದ್ದಾರೆ, ಇದು ಕ್ರಷರ್ ಓನರ್ಸ್ ಸ್ವತಂತ್ರವನ್ನ ಕಸಿತಾ ಇದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ. 40 ಕ್ರಷರ್ ಇದ್ದು ಗುತ್ತಿಗೆದಾರರಿಗೆ ಕ್ರಷರ್ ಕಡೆಯಿಂದ ಮಟೀರಿಯಲ್ ತೊಗೊಂತಿದ್ವಿ, ಅವ್ರಿಗೆ ನಾವು ಪೇಮೆಂಟ್ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಕೊಡ್ತಾ ಇದ್ವಿ. ಇದು ಪಾರಂಪರಿಕಂತ 20-25 ವರ್ಷದಿಂದ ಬಂದಂಥ ಒಂದು ಸಂಪ್ರದಾಯ. ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಲೋಕಸಭಾ ಸದಸ್ಯ ರಾಜಶೇಖರ್ ಹಿಟ್ನಾಳ್ ಅವರು ಒಂದು ಫಾರಮ್ ಮಾಡಿದ್ದಾರೆ. ಒಂದು ಫಾರ್ಮ್ ಮಾಡಿ ಆ ಫಾರ್ಮಿಗೆ ಕ್ರಷರ್ನವರೆಲ್ಲ ಮಟೀರಿಯಲ್ ಅಲ್ಲಿ ಸಪ್ಲೈ ಮಾಡಬೇಕು, ಅವರಿಂದ ಗುತ್ತಿಗೆದಾರರಿಗೆ ಸಪ್ಲೈ ಮಾಡಬೇಕು. ಇದರಿಂದ ನಮಗೆ GST ಮತ್ತು ರಾಯಲ್ಟಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದನ್ನು ನಾವು 2 ಸಲ ಮೀಟಿಂಗ್ ಮಾಡಿದಾಗ ಅವ್ರು ತಿಳಿಸಿ ಹೇಳಿದ್ದೀವಿ, ಹಿಂಗಿದೆ ಸರ್, ತಾವು ಅರ್ಥ ಮಾಡ್ಕೊಳ್ಳಿ, ನಮ್ಗೆ ತೊಂದರೆ ಆಗುತ್ತೆ. ಇಲ್ಲ ಅದೆಲ್ಲ ಏನಾಗಲ್ಲ, ನಾವು ಹಿಂಗೆ ಮಾಡೋದು ಅಂತ ಎಲ್ಲ ಕ್ರಷರ್ ಜೊತೆಗೆ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಮಟೀರಿಯಲ್ ಯಾರಿಗೂ ಕೊಡಬಾರ್ದು, ನಮಗೆ ಕೊಡಬೇಕು, ನಮ್ಮ ಪ್ರೇರಣಾ ಅಂತ ಒಂದು ಸಂಸ್ಥೆ ಕೊಡಬೇಕು, ನಾವು ಅವ್ರಿಗೆ ಕೊಡ್ತೀವಿ. ಇದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಕಟ್ಟಬೇಕು. ನಾವು ಮೊದಲೇ ಗುತ್ತಿಗೆದಾರ ಪೇಮೆಂಟ್ ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಸರಿ ಇರದ ಪರಿಸ್ಥಿತಿಯಲ್ಲಿ ಇದ್ದೊತ್ನಾಗ ಅಡ್ವಾನ್ಸ್ ಪೇಮೆಂಟ್ ಕಟ್ಟಿ ನಾವು ಮಟೀರಿಯಲ್ ತೊಗೊಂಡು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಕಷ್ಟದ ಜೀವ. ನಮ್ದು ಏನಾಗಿದೆ, ಪ್ರೇರಣಾ ಸಂಸ್ಥೆ ಅಲ್ಲ, ರಾಜಶೇಖರ್ ಹಿಟ್ನಾಳ್ ಅವರು ಅದರ ಇದನ್ನ ಮಾಡಕತ್ತಾರ, ನೇತೃತ್ವ ಅವರ ವಹಿಸ್ಯಾರ. ಹಾಗಾಗಿ ನಾವ್ ಹೇಳೋದೇನಂತಂದ್ರ ಆಯ್ಕೆ ಸ್ವಾತಂತ್ರ್ಯ ನಮ್ದು. ನಾವ್ ಯಾವ ಬಟ್ಟೆ ಹಾಕ್ಯಬೇಕು, ಯಾವ ಅಂಗಡಿಯಾಗ ತಗೋಬೇಕು ಅನ್ನೋದು ನಮ್ದು ಇರ್ಬೇಕು. ಅದನ್ನ ಬಿಟ್ಟು ಇಲ್ಲೇ ತಗೋಬೇಕು, ಇಷ್ಟೇ ದುಡ್ಡು ಕೊಡಬೇಕು ಅಂತಂದ್ರ ಅದು ಸಂವಿಧಾನ ವಿರೋಧಿ ನಡೆ ಆಗುತ್ತದ. ಸಂವಿಧಾನ ವಿರೋಧಿ ನಡೆ ಆಗ್ತದ. ಅನಂತರ ಅದೇ ರೀತಿ ಆಗತ್ತೆ, ಅದೇ ರೀತಿ ಆಗತ್ತೆ ಸರ್. ಇದು ಹುಳ ಬಿದ್ರು ಅದ ಅಕ್ಕಿನ ನಾವು ತಗೋಬೇಕಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದಂಗೈತೆ ಆ ಸಂಸ್ಥೆ. ನಾವು ಅದರ ವಿರುದ್ಧ ಯಾವಾಗಲೂ ಇದನ್ನ ಮಾಡ್ತೀವಿ. ಅನಂತರ ಇನ್ನೊಂದು ಏನಂತಂದ್ರ, ಈ ಪ್ರತಿಯೊಂದು ಕೆಲಸಗಳನ್ನ ಈ KKRDB ಕೆಲಸ ಏನದವಲ್ಲ, ಈ ಭಾಗದಾಗ ಜಾಸ್ತಿ ಇರೋ KKRDB ಕೆಲಸ, ಆ ಕೆಲಸಗಳನ್ನೆಲ್ಲ KRIDL ಅಂದ್ರೆ ಲ್ಯಾಂಡ್ ಆರ್ಮಿಗೆ ಕೊಡಕತ್ತಾರೆ. ಎಲ್ಲ ಶಾಸಕರು, ಒಂದು ಕ್ಷೇತ್ರ ಅಂತಲ್ಲ, ಈ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ 5 ಕ್ಷೇತ್ರದ ಶಾಸಕರು ಎಲ್ಲರೂ KRIDLಗೆ ಕೊಡಕತ್ತಾರೆ. ಅದರಿಂದ ಬೇರೆ ಬೇರೆ ಅಂದ್ರ ಪ್ಯಾಕೇಜ್ ಟೆಂಡರ್ ಮಾಡೋದು, ಅದನ್ನ 10 ಕೋಟಿ 20 ಕೋಟಿ ಮಾಡಿದಾಗ ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟು ಕೆಲಸ ಮಾಡೋಂಥವ್ರು ಇಲ್ಲ ಪ್ರೇರಣಾ ಸಂಸ್ಥೆ.